ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಹಾಗಲಕಾಯಿದು ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಹಾಗೆ ತುಂಬ ಜನಕ್ಕೆ ಹಾಗಲಕಾಯಿ ಅಂದರೆ ಸ್ವಲ್ಪನೂ ಇಷ್ಟ ಇರಲ್ಲ. ಹಾಗೆ ನನಗೂ ಕೂಡ ಈಗ ಹಾಗಲಕಾಯಿ ಅಂದರೆ ಇಷ್ಟ ಇರಲಿಲ್ಲ. ನಿಜವಾಗ್ಲೂ ನಾನು ಒಂದು ಓನ್ ಸ್ಟೈಲಲ್ಲಿ ಅಡುಗೆ ಮಾಡೋದನ್ನ ಕಲ್ತ್ಕೊಂಡಿದ್ದೆ. ನಾನು PUC ಮತ್ತು 10th ಸ್ಟ್ಯಾಂಡರ್ಡ್ ಓದೋವಾಗ. ಸೊ ಏನಂದರೆ ಒಂಥರ ಟೊಮ್ಯಾಟೊ ಗೊಜ್ಜು ಥರನೇ ಮಾಡಿಬಿಟ್ಟು ಬೇರೆ ಬೇರೆ ತರಕಾರಿ ಹಾಕೋದು. ಸೊ ನಮ್ಮ ಮನೇಲಿ ಯಾವಾಗಲೂ ಜಾಸ್ತಿ ನೈಟ್ ಟೈಮು ಚಪಾತಿನೇ ತಿಂತಾಯಿದ್ದು. ಸೊ ಆದ್ದರಿಂದ ನನ್ನ ಕೆಲಸಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ಕೂಡ ಈ ಥರನೇ ಈಸಿಯಾಗಿ ಕ್ಯಾಪ್ಸಿಕಮ್ ಗೊಜ್ಜು, ಹಾಗಲಕಾಯಿ ಗೊಜ್ಜು, ಹಾಗೆ ಬೆಂಡೆಕಾಯಿ ಗೊಜ್ಜು, ಸೊ ಈ ರೀತಿ ಎಲ್ಲ ನಾನೇ ಬೇರೆ ಬೇರೆ ರೀತಿ ಟ್ರೈ ಮಾಡೋದು ಕಲ್ತ್ಕೊಂಡಿದ್ದು. ಹಾಗೆ ಈ ಒಂದು ರೆಸಿಪಿನ ಮಾಡೋದಕ್ಕೆ ಮೊದಲಿಗೆ ಹಾಗಲಕಾಯಿನ ನೀಟಾಗಿ ಈ ರೀತಿ ಬೀಜ ಎಲ್ಲನೂ ಒಳಗಡೆಯಿಂದ ತೆಗೆದು ನೀಟಾಗಿ ಈ ರೀತಿ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಆ ಬೀಜ ಎಲ್ಲ ತೆಗೆದಿಟ್ಟಿರ್ತೀವಲ್ಲ ಆ ಹಾಗಲಕಾಯಿನ ನೀಟಾಗಿ ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಎತ್ತಿಟ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಪುಡಿ ಉಪ್ಪು ಇಲ್ಲ ಕಲ್ಲುಪ್ಪು, ಸೊ ಇದೆರಡನ್ನೂ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಒಂದು 20 ನಿಮಿಷ ಇಲ್ಲಾಂದರೆ ಒಂದು ಅರ್ಧ ಗಂಟೆ, ನಾವು ಇವಾಗ ಮಾಡ್ತಾಯಿದ್ದೀವಿ ಅಂತ ಹೇಳೋಕ್ಕೆ ಮುಂಚೆ ಇನ್ನು ಬೇರೆದೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಇದು ಕೂಡ ನೆಂದಿರಬೇಕು. ಚೆನ್ನಾಗಿ ಉಪ್ಪೆಲ್ಲ ಇಟ್ಕೊಂಡ್ರೆ ಆ ಕಹಿ ಅಂಶ ಏನಿರುತ್ತೆ ಅದು ಸ್ವಲ್ಪ ಹೋಗುತ್ತೆ. ಸೊ ಇವಾಗ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನೆಕ್ಸ್ಟು ಈ ಗ್ರೇವಿಗೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಸೊ ಮೊದಲಿಗೆ 2 ಈರುಳ್ಳಿ, ಹಾಗೆ ನೀವು ಬೇಕಿದ್ರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಹಾಗಲಕಾಯಿ ಇದೆ ಅಂತ ಹೇಳಿ 2 ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಮೇಯ್ನು ಬೆಳ್ಳುಳ್ಳಿ ಬೇಕಾಗುತ್ತೆ. ಸೊ ಈ ರೀತಿ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಒಂದು ದಪ್ಪ ಸೈಜ್ ಇದ್ದರೆ ಒಂದು 3 ಟೊಮ್ಯಾಟೊ ತೊಗೊಳ್ಳಿ. ಸೊ 1 ಈರುಳ್ಳಿ ಇದ್ದರೂ ಸಾಕಾಗುತ್ತೆ ಇದಕ್ಕೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು. ಸೊ ನಾನು ಹೇಗೆ ಅಂದರೆ ಮಿಡಿಲಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೊತಿರ್ತೀನಿ. ನನಗೆ ಹಾಗೆ ಇದ್ದರೆ ನೋಡಿಕೊಂಡು ಅಡುಗೆ ಮಾಡೋಕ್ಕೆ ಇಷ್ಟ ಆಗ್ತಿರಲ್ಲ. ಸೊ ನೀವು ನೋಡ್ತಿರ್ಬೋದು ಇವಾಗ ಹಾಗಲಕಾಯಿನ ನೀಟಾಗಿ ಅದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು ಮತ್ತೆ ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ಈ ಗ್ರೇವಿ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅದನ್ನು ಹಚ್ಚಿಟ್ಕೋತಿದ್ದೀನಿ. ಸೊ ಇವಾಗ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಹಾಗೆ ಟೊಮ್ಯಾಟೊ. ಈ ಟೊಮ್ಯಾಟೊ ಗೊಜ್ಜಿಗೆ ಯಾವ ರೀತಿ ಮಾಡ್ಕೋತೀವಿ ಸೇಮ್ ಅದೇ ರೀತಿಯೇ ಎಲ್ಲನೂ ತೆಗೆದಿಟ್ಕೊಳ್ಳಿ. ಹಾಗೆ ಕೆಲವೊಬ್ಬರು ಅಡುಗೆ ಬರಲ್ಲ ಅನ್ನೋರು ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಬ್ಯಾಚುಲರ್ಸ್ ಕೂಡ ತುಂಬ ಬೇಗನೆ ಮಾಡ್ಕೋಬೋದು. ಸೊ ನಮ್ಮ ಮನೆಯಲ್ಲಿ ಕೂಡ ಹಾಗಲಕಾಯಿ ಅಂದರೆ ನನ್ನ ಹಸ್ಬೆಂಡ್ ತಿಂತಾ ಇರಲಿಲ್ಲ. ಹಾಗೆ ನಾನು ನಿಮಗೆ ಯಾವಾಗಲೂ ಹೇಳ್ತಿರ್ತೀನಲ್ವ ರಾಧಿಕಾ ಅಂತ, ಅವಳು ಕೂಡ ತಿಂತಿರ್ಲಿಲ್ಲಂತೆ. ಸೊ ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವಳಿಗೂ ಕೂಡ ತುಂಬಾ ಇಷ್ಟ ಆಗಿದೆ. ಹಾಗೆ ಈರುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ಈ ಬೆಳ್ಳುಳ್ಳಿ ಏನಿರುತ್ತೆ ಅದನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಏನಿದೆ ಅದನ್ನು ಕೂಡ ಈ ಥರ ಸ್ಪ್ಲಿಟ್ ಮಾಡಿ ಹಾಕ್ಕೊಂಡ್ರೆ ಆಗುತ್ತೆ. ಸೊ ಇವಾಗ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪು. ಈಗ ಹಾಗಲಕಾಯಿ ಏನಿದೆ ಅದನ್ನು ಇವಾಗಲೇ ಹಾಕ್ಕೊಬಿಡ್ತೀನಿ. ಈ ಹಾಗಲಕಾಯಿ ಬಂದು ಚೆನ್ನಾಗಿ ಆಯಿಲಲ್ಲಿನೇ ಫ್ರೈ ಆಗಬೇಕು. ಇದು ಮ್ಯಾಕ್ಸಿಮಮ್ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಇದು ಉಪ್ಪಿಟ್ಕೊಂಡು ಆಯಿಲಲ್ಲೇ ನೀಟಾಗಿ ಫ್ರೈ ಆದರೆ ಸೊ ಇವಾಗಲೇ ಕಹಿ ಅನ್ನೋದು ಸ್ವಲ್ಪ ಹೋಗುತ್ತೆ. ಸೊ ನಾವು ಇಮಿಡಿಯೇಟಾಗಿ ಟೊಮ್ಯಾಟೊ ಹಾಕ್ಬಾರ್ದು, ಆಯಿತಾ. ಸೊ ಇದು ಆದಷ್ಟು ಚೆನ್ನಾಗಿ ಇದನ್ನು ಕುಕ್ ಆಗೋದಕ್ಕೆ ಬಿಡಬೇಕು. ಇವಾಗ ಇದು ನೀಟಾಗಿ ಕುಕ್ ಆಗಿದೆ. ಇವಾಗ ಸ್ವಲ್ಪ ಟೊಮ್ಯಾಟೊ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊತಿದ್ದೀನಿ. ಸೊ ಇವಾಗ ಇದು ಫುಲ್ಲು ಟೊಮ್ಯಾಟೊ ಗೊಜ್ಜು ಯಾವ ರೀತಿ ನಾವು ಮಾಡ್ತೀವಿ ಆ ರೀತಿ ಫುಲ್ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ಅದಾದಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ಇದನ್ನು ಹಾಕ್ಕೊಳ್ತಿದ್ದೀನಿ. ಸೊ ಇವಾಗ ಅದನ್ನ ನೀಟಾಗಿ ಕ್ಲೋಸ್ ಮಾಡಿ ಬಿಟ್ಟಾದಮೇಲೆ ಒಂದು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು
ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಿದ್ದೀನಿ. ಸೊ ನೀವು ಲಾಸ್ಟಲ್ಲಿ ಟೊಮ್ಯಾಟೊನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕಾಗುತ್ತೆ. ಹಾಗೆ ನಾವು ಸ್ವಲ್ಪ ನೀರು ಹಾಕಿರ್ತೀವಲ್ವ, ಸೊ ಅದರಿಂದ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೇಬೇಕು ಯಾವುದೇ ಇದ್ದರೂ ಅಷ್ಟೇ. ಬರೀ ಆಯಿಲಲ್ಲೇ ತಿಂದರೆ ಅದು ಒಂಥರ ತರಕಾರಿ ಬೇಯಲ್ಲ. ಟೊಮ್ಯಾಟೊ ಗೊಜ್ಜು ಇಟ್ಸ್ ಓಕೆ ಆಯಿತಾ, ಬಟ್ ಇದಕ್ಕೆ ಈ ರೀತಿಯೇ ಮಾಡಬೇಕು. ಸೊ ಇವಾಗ ಆಯಿಲೆಲ್ಲ ಏನಿದೆ ಅದು ಮೇಲೆ ಈ ರೀತಿ ಬರಬೇಕು ಕುದಿಯುವಾಗ. ಸೊ ಆವಾಗ ಇದು ರೆಡಿಯಾಗಿದೆ ಅಂತ ಹೇಳಿ. ಸೊ ನೀವೇ ನೋಡ್ತಿರ್ಬೋದು, ಈ ರೀತಿ ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್, ಬೇಗ ಕೂಡ ಆಗುತ್ತೆ. ಸೊ ಇದನ್ನ ರೈಸ್ ಜೊತೆ ಹಾಗೆ ಚಪಾತಿ ಜೊತೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ವಲ್ಪನೂ ಕಹಿ ಅನಿಸಲ್ಲ. ಸೊ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.